ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ವೋಟಿಂಗ್ ರಿಸಲ್ಟ್ಸ್ ಎಲ್ಲ ಕ್ಲೋಸ್ ಆಗೋಯ್ತು. ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸು ಆ್ಯಕ್ಚುಲಿ ಈ ಸಲ ನಾಮಿನೇಷನಲ್ಲಿ ಇದ್ದರು. ಎಲ್ಲರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ನ ಟಾರ್ಗೆಟ್ ಮಾಡ್ತಾ ಎಲ್ಲೋ ನಮ್ಮ ಇವ್ರನ್ನಾಗಿರ್ಬೋದು, ಧನು ಅವ್ರನ್ನಾಗಿರ್ಬೋದು, ಅವ್ರನ್ನೆಲ್ಲ ಕಂಟೆಸ್ಟೆಂಟ್ಸ್ನ ಮರ್ತು ಬಿಟ್ರಾ ಅಂತ ನನಗನ್ನಿಸ್ತು. ಒನ್ ಆಫ್ ದ ಮೋಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಈ ಸಲ ಎಲಿಮಿನೇಷನ್ ಇದ್ದರೆ ಆಚೆ ಹೋಗ್ತಾರೆ. ಏನಾದರೂ ಸೀಕ್ರೆಟ್ ರೂಮ್ ಅಂತ ಪ್ಲ್ಯಾನ್ ಮಾಡ್ತಾರಾ ಗೊತ್ತಿಲ್ಲ. ಏನು ರೆಫರೆನ್ಸು ಕೂಡ ಇಲ್ಲ ಈ ಸಲ ಆದರೆ. ಸೊ ಹೆಂಗಿರುತ್ತೆ ಎಲಿಮಿನೇಷನ್ ಪ್ರೊಸೀಜರು? ನಿಜವಾಗ್ಲೂ ಒಬ್ಬರನ್ನ ಆಚೆ ಕಳಿಸ್ತಾರಾ? ಇಲ್ಲ ಅಂದರೆ ನೋ ಎಲಿಮಿನೇಷನ್ ವೀಕ್ ಆಗುತ್ತಾ? ತುಂಬ ಕ್ಯೂರಿಯಾಸಿಟಿಯಾಗಿ ನಾನಾದರೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೇನನ್ಸುತ್ತೆ? ಯಾರು ಎಲಿಮಿನೇಟ್ ಆದರೆ ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಪ್ಲೇಸ್ನ ನಾನು ಡಿಸ್ಕ್ಲೋಸ್ ಮಾಡೋದೇ ಬೇಕಾಗಿಲ್ಲ, ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದು ವಿಕ್ಕಿ ಅವರೇನೆ. ಅದು ಕೂಡ ಎಷ್ಟು ಕಡಿಮೆ ಪರ್ಸೆಂಟೇಜ್ ಅಲ್ಲ, 50+% ಸತತವಾಗಿ ವಾರದ ಪೂರ್ತಿ ಮೇಂಟೈನ್ ಮಾಡ್ಕೊಂಡು ಬಂದಿರೋದು. ಅಷ್ಟು ಈಸಿ ಅಂತೂ ಖಂಡಿತ ಅಲ್ಲ. ಒನ್ ಮ್ಯಾನ್ ಶೋ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾರು ವಿನ್ನರ್ ಆಗ್ಬೋದು ಅಂತ ಆಲ್ರೆಡಿ ಡಿಸೈಡ್ ಆಗೋಗ್ಬಿಟ್ಟಿದ್ಯಾ ಅಂತ ಅನ್ನಿಸ್ತಾ ಇದೆ ನನಗೆ. ನಾನಿಟ್ಟಿರೋ ಪೋಲಲ್ಲಿ ಆಗಿರ್ಬೋದು, ಬೇರೆ ಚಾನಲಲ್ಲಿ ಕ್ರಿಯೇಟ್ ಮಾಡಿರೋ ಪೋಲ್ ಆಗಿರ್ಬೋದು, ಮತ್ತು ಬೇರೆ ಚಾನಲಲ್ಲಿ ವಿಡಿಯೋ ಮಾಡಿದಾಗ ಅವ್ರ ಪರ್ಸೆಂಟೇಜ್ ಹೇಳ್ತಾ ಇರೋದಾಗಿರ್ಬೋದು, ಕ್ರೋಮಲ್ಲಿ ಹೋಗಿ ನೀವು ನೋಡಿದ್ರೆ ಕಂಟಿನ್ಯೂಸ್ ಒಂದು 3-4 ಸೈಟಲ್ಲಿ ಪ್ರತಿಯೊಂದು ಸೈಟಲ್ಲೂ ಕೂಡ 50+ ವೋಟಿಂಗ್ ಪರ್ಸೆಂಟೇಜು ವಿಕ್ಕಿಗೆ. ಏನು ಗುರು ಇಷ್ಟು ಕಾನ್ಸ್ಟೆಂಟ್? ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ಮಿಡ್ಡಲ್ಲಾದ್ರೂ 25-30% ಬಂದು ಬೇರೆ ಕಂಟೆಸ್ಟೆಂಟ್ಸು ಪಿಕಪ್ ಮಾಡ್ತಾರಾ ವೋಟಿಂಗ್ ಲೈನ್ಸು ಅಂತ ಅಂದ್ಕೊಂಡಿದ್ದೆ. ಬಟ್ ಅದಕ್ಕೆ ಚಾನ್ಸೇ ಕೊಡಲಿಲ್ಲ ಆ್ಯಕ್ಚುಲಿ ವಿಕ್ಕಿ ಅವರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವೋಟಿಂಗ್ ಬೀಳ್ತಾ ಇದೆ. ಕ್ರೇಜಿ ಅನ್ನಿಸ್ತು. ಅವ್ರ ಪರ್ಫಾರ್ಮೆನ್ಸು ಕೂಡ ಆ್ಯಕ್ಚುಲಿ ಹಂಗೆ ಇದೆ. ಯಾಕಂದರೆ ಎಲ್ಲಿ ಅಗ್ರೆಷನ್ ತೋರಿಸ್ಬೇಕು ಅನ್ನೋದು ಆ ಮನುಷ್ಯನಿಗೆ ಚೆನ್ನಾಗಿ ಗೊತ್ತು. ಮತ್ತು ಎಲ್ಲಿ ಪೇಷನ್ಸ್ ಆಗಿದ್ದು ಡೀಲ್ ಮಾಡಬೇಕು, ಎಲ್ಲಿ ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು, ಅವ್ರಿಗೆ ಹೆಂಗೆ ಆಡಿದ್ರೆ ಹೆಂಗೆ ಪ್ಲಸ್ ಆಗುತ್ತೆ, ಬೇರೆಯವ್ರನ್ನ ಹೆಂಗೆ ಆಡಿಸ್ಬೇಕು, ಬೇರೆಯವ್ರು ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋದು ಕೂಡ ಆ್ಯಕ್ಚುಲಿ ವಿಕ್ಕಿ ಕೈಯಲ್ಲೇ ಇತ್ತು. ಅದಕ್ಕೆ ಭವ್ಯಗೌಡ ಅವರು ಕ್ಯಾಪ್ಟನ್ ಆಗಿದ್ದು. ಇನ್ಫ್ಯಾಕ್ಟ್ ವಿಕ್ಕಿ ಅವರೇ ಒಪ್ಕೊಂಡ್ರು ಕೂಡ, ಭವ್ಯ ಕ್ಯಾಪ್ಟನ್ಸಿ ಆದರೆ ನನಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಭವ್ಯನ ಕ್ಯಾಪ್ಟನ್ ಮಾಡಿದೆ ಅಂತ ಧರ್ಮ ಅವ್ರ ಹತ್ರನೇ ಖುದ್ದಾಗ ಅವ್ರು ಹೇಳ್ತಾರೆ. ಸೊ ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ವಿಕ್ಕಿ ಅವರು. ಫಿಸಿಕಲಿ ಹೇಳ್ಬೇಕಾಗಿಲ್ಲ, ಅವರ ಸ್ಟ್ರೆಂತ್ ಭೀಮನ ಬಲ ಉಳ್ಳವನು ನಾನು ಅಂತ ಅವರೇ ಹೇಳಿದ್ದಾರೆ. ಅದನ್ನು ಪ್ರೂವ್ ಕೂಡ ಮಾಡಿದ್ದಾರೆ ನಮ್ಮೆಲ್ಲರಿಗೂ. ಸೊ ವಿಕ್ಕಿ ಕಾನ್ಸ್ಟೆಂಟಾಗೆ ಟಾಪ್ 1ನಲ್ಲಿ 50+% ತಗೊಂಡು ಈ ವಾರ ಆರಾಮಾಗಿ ಸೇವ್ ಆಗ್ತಾರೆ. ಇನ್ನು ಸೆಕೆಂಡ್ ಪೊಸಿಷನ್ಗೆ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ತುಂಬ ಟ್ರಿಕ್ಕಿ ಅನ್ನಿಸ್ತು. ಒಂದೊಂದು ಸೈಟಲ್ಲಿ ಒಬ್ಬೊಬ್ರು ಇದ್ದಾರೆ. ಎಕ್ಸ್ಪೆಷಲಿ ಮೋಕ್ಷಿತಾ ಮತ್ತು ಹನುಮಂತ್ ಅವರಿಗೆ ಸಿಕ್ಕಾಪಟ್ಟೆ ಟಫ್ ಫೈಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಬಟ್ ಮೋಸ್ಟ್ ಆಫ್ ದ ವೆಬ್ಸೈಟ್ಸಲ್ಲಿ ನಮ್ಮ ಹನುಮಂತ್ ಅವರೇನೆ ಸೆಕೆಂಡ್ ಪೊಸಿಷನಲ್ಲಿದ್ದಾರೆ. ಹನುಮಂತ್ಗೆ ಒಳ್ಳೆ ವೋಟ್ ಬೀಳ್ತದೆ. ಅದರಲ್ಲಿ ಡಿಸರ್ವಿಂಗ್ ಅಂತ ಏನಿಲ್ಲ. ಹನುಮಂತ್ ಅವರ ಪರ್ಫಾರ್ಮೆನ್ಸ್ ಟಾಸ್ಕಲ್ಲಿ ಬಂದರೆ 100%. ಎಂಟರ್ಟೈನ್ಮೆಂಟ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಡ್ತಾರೆ. ಅಷ್ಟೇ ಅಲ್ಲದೆ ಅವರ ಹಾಡು ಹೇಳೋದಾಗಿರ್ಬೋದು, ಅವರು ಪ್ರತಿಯೊಬ್ಬರ ಹತ್ರ ಒಂದು ಆರ್ಗ್ಯೂ ಮಾಡೋ ರೀತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಇಷ್ಟ ಆಗುತ್ತೆ ನನಗೆ ಕೂಡ. ಹಾಗೆ ಆಚೆ ಕಡೆ ಕೂಡ ಅವರಂದರೆ ಅಷ್ಟೇ ಇಷ್ಟಪಡೋ ಜನ ಕೂಡ ಇದ್ದಾರೆ. ಅವರ ಇನ್ನೋಸೆನ್ಸ್ನ ತುಂಬ ಜನ ಇಷ್ಟಪಡೋರಿದ್ದಾರೆ. ತುಂಬ ಒಂದು ಡಿಸರ್ವಿಂಗ್ ಕಂಟೆಸ್ಟೆಂಟು ಟಾಪ್ 2 ವೋಟಿಂಗಲ್ಲಿ ಇರೋಕ್ಕೆ ಅಂತ ನನಗೂ ಕೂಡ ಅನಿಸುತ್ತೆ. ಸೊ ಸೆಕೆಂಡ್ ಪೊಸಿಷನಲ್ಲಿ ನಮ್ಮ ಹನುಮಂತ್ ಅವರಿದ್ದಾರೆ. ಇನ್ನು ಥರ್ಡ್ ಪೊಸಿಷನ್ ಅಂತ ಬಂದರೆ ನಮ್ಮ ಮೋಕ್ಷಿತಾ ಅವರು. ಮೋಕ್ಷಿತಾ ಮತ್ತು ಹನುಮಂತುಗೆ ನಿಜವಾಗ್ಲೂ ಅಷ್ಟು ಡಿಫ್ರೆನ್ಸ್ ಖಂಡಿತ ಇಲ್ಲ. ಇವ್ರಿಗೆ 11% ಇದ್ದರೆ ಮೋಕ್ಷಿತ್ ಅವ್ರಿಗೆ 12%, ಇಲ್ಲಾಂದರೆ ಮೋಕ್ಷಿತ್ ಅವ್ರಿಗೆ ಒಂದು 13% ಇದ್ದರೆ ನಮ್ಮ ಹನುಮಂತುಗೆ ಒಂದು 12%. ಜಸ್ಟ್ ಮೈನರ್ ಡಿಫರೆನ್ಸ್ ಅಷ್ಟೇ. ತುಂಬ ಚೆನ್ನಾಗಿ ಇವರಿಬ್ಬರಿಗೂ ವೋಟಿಂಗ್ ಬ್ಯಾಂಕ್ ಅನ್ನೋದು ಬೀಳ್ತಾ ಇದೆ. ತುಂಬ ಕ್ರೇಜಿಯಾಗೆ ಮೋಕ್ಷಿತ್ ಅವರು ಇತ್ತೀಚೆಗೆ ಅವರ ಆಟನ ಬದಲಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಪೀಪಲ್, ಅವರ ಮನುಷ್ಯರು ಯಾರು ಅಂತ ಕಂಡಿಡ್ಕೊಂಡಿದ್ದಾರೆ. ಸುಮ್ಮನೆ ಗೌತಮಿ ಮತ್ತು ಮಂಜಣ್ಣ ಜೊತೆ ಇದ್ಬಿಟ್ಟು ಎಲ್ಲೋ ಕಳೆದೋಗ್ತಾ ಇದ್ದಾರೆ ಮೋಕ್ಷಿತ್ ಅವರು ಅಂತ ನಮಗೂ ಅನ್ನಿಸ್ತಾ ಇತ್ತು. ಬಟ್ ಈಗ ಅವ್ರು ಅದನ್ನು ಕಂಫರ್ಟ್ ಝೋನ ಆಚೆ ಬಂದು ಆಯುಷು ಜೊತೆ, ಶಿಶಿರ್ ಜೊತೆ, ಭವ್ಯ ಅವ್ರ ಜೊತೆ, ತ್ರಿವಿಕ್ರಮ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ತ್ರಿವಿಕ್ರಮ್ ಫ್ಯಾನ್ಸು ಮೋಕ್ಷಿತಾನ ಇಷ್ಟಪಡ್ತಾರೆ, ಮೋಕ್ಷಿತಾ ಫ್ಯಾನ್ಸು ತ್ರಿವಿಕ್ರಮ್ ಫ್ಯಾನ್ಸ್ನ ಇಷ್ಟಪಡ್ತಾರೆ. ಅವರಿಗೆ ಕ್ರಿಯೇಟ್ ಆಗಿರೋ ಫ್ಯಾನ್ ಪೇಜಸ್ಸು ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಕ್ರಿಯೇಟ್ ಆಗಿಲ್ಲ. ಅಷ್ಟೊಂದು ಫ್ಯಾನ್ ಪೇಜಸ್ ಕ್ರಿಯೇಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವ್ರನ್ನ ಪೇರ್ನ. ಸೊ ನೋ ಡೌಟ್ ಮೋಕ್ಷಿತಾ ಸೇವ್ ಆಗ್ತಾರೆ, ಹನುಮಂತು ಸೇವ್ ಆಗ್ತಾರೆ, ತ್ರಿವಿಕ್ರಮ್ ಸೇವ್ ಆಗ್ತಾರೆ ಈ ವಾರ. ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ಸ್ 3 ಜನ ಯಾರಿದ್ದಾರೋ, ಆ್ಯಕ್ಚುಲಿ 4 ಜನ ಯಾರಿದ್ದಾರೋ ಇವ್ರದ್ದೇ ಆ್ಯಕ್ಚುಲಿ ತುಂಬ ಡಿಫಿಕಲ್ಟ್ ಆಗೋದು ಸೇವ್ ಆಗೋಕ್ಕೆ ಅಂತ ಬಂದರೆ ಅಂತ ನನಗನ್ಸುತ್ತೆ. ಯಾಕಂದರೆ ಇವರಾಗಿರ್ಬೋದು, ನಮ್ಮ ಗೌತಮಿಯವರಾಗಿರ್ಬೋದು ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಮಂಜಣ್ಣ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಡು, ಕ್ರೇಜಿ ಅಂದರೆ ಕ್ರೇಜಿ ಪರ್ಫಾರ್ಮೆನ್ಸು. ಬಟ್ ಮಂಜಣ್ಣಂಗೆ ಕೂಡ ಅಷ್ಟೊಂದು
ಮೆಜಾರಿಟಿ ಆಫ್ ದ ವೋಟ್ಸ್ ಬೀಳ್ತಾ ಇಲ್ಲ. ಸಿಂಗಲ್ ಡಿಜಿಟಲ್ಲೇ ಇವ್ರು 4 ಜನಕ್ಕೂ ಕೂಡ ಆಕ್ಚುಲಿ ವೋಟ್ ಬೀಳ್ತಾ ಇರೋದು. ನಮ್ಮ ಧರ್ಮ ಅವ್ರಿಗಾಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಗೌತಮಿ ಆಗಿರ್ಬೋದು, ಚೈತ್ರ ಕುಂದಾಪುರ ಅವರಾಗಿರ್ಬೋದು. ಎಲ್ಲೋ ಒಂದ್ ಕಡೆ ಯಾರಾದ್ರೂ ಹೋದ್ರು ಕೂಡ ಆಶ್ಚರ್ಯ ಪಡಂಗಿಲ್ಲ. ಮಂಜಣ್ಣ ಹೋಗಲ್ಲ, ಪಕ್ಕ TRP ಮೆಟೀರಿಯಲ್ಲು. ಮಂಜಣ್ಣನ್ ಕಳ್ಸಲ್ಲ. ಬಟ್ ವೋಟಿಂಗ್ ಬ್ಯಾಂಕ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. 4th ಪೊಸಿಷನ್ ಅಲ್ಲಿ ನಮ್ಮ ಮಂಜಣ್ಣ ಅವರಿದ್ದಾರೆ. ಮಂಜಣ್ಣ ಅವರಿಗೆ 9 to 10% ವೋಟಿಂಗ್ ಬೀಳ್ತಾ ಇದೆ. ನಾಟ್ ಬ್ಯಾಡ್. ಬಟ್ ಮಂಜಣ್ಣ ಕೊಡೋ ಪರ್ಫಾರ್ಮೆನ್ಸ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ವೋಟಿಂಗ್ ಬೀಳ್ಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಅದೇ ಅವರು ಸ್ವಲ್ಪ ನರಿಬುದ್ಧಿ ತೋರಿಸ್ತಾರಲ್ಲ, ಅದಕ್ಕೋಸ್ಕರ ಅವ್ರ ಫ್ಯಾನ್ಸ್ಗೆ ಅವ್ರಿಗೆ ಸ್ಟಿಕ್ ಆನ್ ಆಗಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತಾ, ಒಂದು ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಮಂಜಣ್ಣಗೆ ಅಲ್ಲಿ ಎಡುತ್ತಾ ಇದಾರ ಅಂತ ನನಗೆ ಅನ್ನಿಸ್ತು. ಈಗಾದ್ರೆ 4th ಪೊಸಿಷನ್ ಅಲ್ಲಿ ಮಂಜಣ್ಣ ನಿಜವಾಗ್ಲೂ ಸೇವ್ ಆಗ್ತಾರೆ, ಸೇಫ್ ಪೊಸಿಷನ್ ಅಲ್ಲೇನೆ ಇದ್ದಾರೆ. ಇನ್ನು 5th ಪೊಸಿಷನ್ ಅಲ್ಲಿ ನಮ್ಮ ಧರ್ಮ ಇದ್ದಾರೆ. ಧರ್ಮ ಅವರು ಇರೋ ಕ್ಯಾರೆಕ್ಟರೇ ಹಂಗೆ ಗುರು. ಇವಾಗ ಒಂದು 90 ದಿನಕ್ಕೋಸ್ಕರ ನಾನು ಎಗರಾಡ್ತೀನಿ, ನಾನು ಕಿರ್ಚಾಡ್ತೀನಿ ಅಂದ್ರೆ ಅದು ಫೇಕ್ನೆಸ್ ಎದ್ದು ಕಂಡುಬಿಡುತ್ತೆ. ಫಸ್ಟ್ ಆಫ್ ಆಲ್ ಅವರು ಹಂಗೆ ಆಡ್ಬೇಕಂದ್ರೆ ಅವರು ಕೂಡ ಒಂದ್ ಸ್ವಲ್ಪ ಎನರ್ಜಿ, ಎಕ್ಸ್ಟ್ರಾ ಎನರ್ಜಿ ಬೇಕಾಗುತ್ತೆ. ಮತ್ತೆ ಅಡಾಪ್ಟ್ ಮಾಡ್ಕೊಳಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಇದರಲ್ಲಿ ನಮ್ಮ ಧರ್ಮ ಅವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ ನನಗೆ ಪ್ರತಿ ಸಲನೂ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಮನುಷ್ಯ ತುಂಬಾ ಸಾಫ್ಟು, ತುಂಬಾ ಮೃದು ಸ್ವಭಾವದವರು, ಯಾರ ಹತ್ರನೂ ಜಗಳ ಮಾಡ್ಕೊಳಕ್ ಇಷ್ಟಪಡಲ್ಲ. ಅಲ್ಲಲ್ದಲ್ಲೇ ಸಾರ್ಟ್ ಔಟ್ ಮಾಡ್ಕೊಬಿಡ್ತಾರೆ. ಟಾಸ್ಕ್ ಅಂತ ಬಂದ್ರೆ ಈ ವಾರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಡಿದ್ರು. ಪ್ರತಿಯೊಬ್ಬರ ಹತ್ರನೂ ಹೋಗಿ ಮಾತಾಡೋದಾಗಿರ್ಬೋದು. ಯಾವಾಗ ನಮ್ಮ ಗೋಲ್ಡ್ ಅವರು ಕ್ವಿಟ್ ಮಾಡ್ತೀನಿ ಅಂದಾಗ ಗೋಲ್ಡ್ ಅವ್ರ ಹತ್ರ ಹೋಗಿ ಮಾತಾಡೋದಾಗಿರ್ಬೋದು. ಪ್ರತಿಯೊಂದನ್ನು ಒಬ್ಬೊಬ್ರು ವ್ಯಕ್ತಿ ಹತ್ರನೂ ಕೂಡ ಕೂತು ಹೋಗಿ ಮಾತಾಡ್ಕೊಂಡಿದ್ದು. ಒಂದು ಓವರ್ ಆಲ್ ಇಷ್ಟು ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಆಕ್ಚುಲಿ ಧರ್ಮ ಅವರು ಒಂದ್ ಸ್ವಲ್ಪ ಬೆಟರ್ ಆಗಿದ್ರು. ತ್ರಿವಿಕ್ರಮ ಮತ್ತೆ ಧರ್ಮ ಅವ್ರ ನಡುವೆ ಒಂದು ಗುಡ್ ಫ್ರೆಂಡ್ಶಿಪ್ ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇವರು ಬಂದ್ಬಿಟ್ಟು 5th ಪೊಸಿಷನ್ ಅಲ್ಲಿ ಇದ್ದಾರೆ. 6th ಪೊಸಿಷನ್ ಅಲ್ಲಿ ನಮ್ಮ ಚೈತ್ರ ಕುಂದಾಪುರ ಅವರಿದ್ದಾರೆ. ಚೈತ್ರ ಕುಂದಾಪುರ ಅವರಿಗೆ 7% ವೋಟಿಂಗ್ ಬೀಳ್ತಾ ಇದೆ ಗುರು. ಆಕ್ಚುಲಿ ಗೌತಮಿ ಮತ್ತೆ ನಮ್ಮ ಇವರಿಗೆ ಒಂದು ಸಲನೂ ಡಬಲ್ ಡಿಜಿಟ್ ಅಲ್ಲಿ ವೋಟಿಂಗ್ ಬಂದೇ ಇಲ್ಲ. ನಾನು ದಿನ ಚೆಕ್ ಮಾಡ್ತಾ ಇರ್ತೀನಿ ನನ್ನ ಪೋಲ್ ಇಟ್ಟಿರೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತ. ಬಟ್ ಇವರಿಬ್ಬರಲ್ಲಿ ಮಾತ್ರ ಯಾವುದೇ ತರದ ಡಿಫ್ರೆನ್ಸ್ ನನಗೆ ಕಂಡು ಬಂದಿಲ್ಲ. ಆಕ್ಚುಲಿ ತುಂಬಾ ಡೇಂಜರ್ ಝೋನ್ ಅಲ್ಲಿ ಖಂಡಿತ ಇವರಿಬ್ರು ಇದ್ದಾರೆ. ಬಟ್ TRP ಅಂತ ನೋಡ್ಕೊಂಡ್ರೆ ಚೈತ್ರನ ಉಳಿಸ್ಕೊಳ್ತಾರೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ನೋಡಿದಿರಾ, ಒಂದು ಚಾಣಕ್ಯತನದಿಂದ ಐಶ್ವರ್ಯ ಅದು ದುಡ್ಡು ಕದಿಯೋದಾಗಿರ್ಬೋದು. ಅದಾದ್ಮೇಲೆ ತನ್ನ ದುಡ್ಡನ್ನ ಸೇಫ್ ಮಾಡ್ಕೊಳ್ತಾರಲ್ಲ 28 ಪಿನ್ ಹಾಕೊಂಡು, ಆ ತರ ಒಂದು ಗೇಮ್ ಆಡ್ಬೇಕಂದ್ರೂ ಕೂಡ ತುಂಬಾ ಧೈರ್ಯ ಇರಬೇಕು ಗುರು. ನನ್ಗನ್ಸುತ್ತೆ ಚೈತ್ರ ಒಂದ್ ಸ್ವಲ್ಪ ಆದ್ರೂ ಕಂಟೆಂಟ್ ಬರುತ್ತೇನೋ ಅಂತ. ಈ ಕಡೆ ಗೌತಮಿಯವರು ಜಸ್ಟ್ ಪಾಸಿಟಿವ್ ಮುಖವಾಡಕ್ಕೆ ಹಾಕೊಂಡು ಮಂಜಣ್ಣನಿಂದ ತಿರುಗಾಡ್ಕೊಂಡು ಪಾಸಿಟಿವಿಟಿ ಅಂತ ತಿರ್ಕೊಂಡಿರೋದೇನೆ ಆಕ್ಚುಲಿ ನಮಗೆ ಜಾಸ್ತಿ ತೋರಿಸಿರೋದು. ಇಂಡಿವಿಜುವಲ್ ಕಂಟೆಂಟ್ ಅಂತ ಬಂದ್ರೆ ಅಷ್ಟಕ್ಕಷ್ಟೇ ಗೌತಮಿ ಅವ್ರದ್ದು. ಈ ವಾರ ಆಗಿರ್ಬೋದು, ಲಾಸ್ಟ್ ವಾರ ಆಗಿರ್ಬೋದು, ಸ್ವಲ್ಪ ಅವ್ರ ಪರ್ಫಾರ್ಮೆನ್ಸು ಎಲ್ಲೋ ಕಡಿಮೆ ಅಂತೂ ಖಂಡಿತ ಇದೆ. ಸೊ ಇದನ್ನೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ನೋಡಿಕೊಂಡು, ಅಷ್ಟೇ ಅಲ್ಲದೆ ಮಂಜಣ್ಣ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಯಾರನ್ನಾದ್ರೂ ಒಬ್ಬರನ್ನ ಸೇವ್ ಮಾಡಬೇಕು ಅಂತ ಬಂದ್ರೆ ಡೆಫಿನೆಟ್ಲಿ ಗೌತಮಿ ಅವ್ರನ್ನೇ ಅವರು ಸೇವ್ ಮಾಡೋದು. ಸೊ ಮತ್ತೆ ಈ ಸಲ ಗೌತಮಿನ ಎಲಿಮಿನೇಟ್ ಮಾಡಿದ್ರೆ ಮಂಜಣ್ಣ ಫುಲ್ ಎಮೋಷನಲ್ ಆಗ್ತಾರೆ. ಆ ಎಮೋಷನಲ್ ಕಂಟೆಂಟ್ಗೆ ಇಟ್ಕೊಳ್ತಾರ. ಗೌತಮಿ ಅವ್ರನ್ನ ಸೀಕ್ರೆಟ್ ರೂಮು ಕಳಿಸಿ ಬೇರೆ ಕಂಟೆಸ್ಟೆಂಟ್ಸ್ ಏನ್ ಮಾತಾಡ್ತಾರೆ ಅವ್ರ ಬಗ್ಗೆ ಅಂತ ಒಂದು ಇದು ತೋರಿಸ್ತಾರ. ಖಂಡಿತ ಐಡಿಯಾ ಇಲ್ಲ. ಬಟ್ ಡೆಫಿನೆಟ್ಲಿ ಎಲಿಮಿನೇಷನ್ ಅಂತ ಬಂದ್ರೆ, ಒಂದು ಫೇರ್ ಎಲಿಮಿನೇಷನ್ ಅಂತ ಆದ್ರೆ ವೋಟಿಂಗ್ ಪ್ರಕಾರ ಮತ್ತೆ ಅವ್ರ ಕಂಟೆಂಟ್ ಕೊಟ್ಟಿರೋದು ಕೂಡ ಕಂಬೈನ್ ಮಾಡ್ಕೊಂಡು ನೋಡಿದ್ರೆ ಮೋಸ್ಟ್ಲಿ ಈ ಸಲ ಗೌತಮಿ ಅವರು ಆಚೆ ಬರಕ್ಕಾಗ್ಲಿ, ಇಲ್ಲಾಂದ್ರೆ ಸೀಕ್ರೆಟ್ ರೂಮ್ಗೆ ಹೋಗಕ್ಕಾಗ್ಲಿ ಎಲಿಜಿಬಲ್ ಇರೋ ಕ್ಯಾಂಡಿಡೇಟ್ ಅಂತ ನನಗನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಯಾರು ಆಚೆ ಹೋದ್ರೆ ಚೆನ್ನಾಗಿರುತ್ತೆ, ಮತ್ತೆ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟು, ಯಾರು ಅಲ್ಲಿರಕ್ಕೆ ಅರ್ಹ ಇರಲಿಲ್ಲ ಆದ್ರೂ ಕೂಡ ಮನೇಲಿ ಉಳ್ಕೊಳ್ತಾ ಇದ್ದಾರೆ ಇನ್ನೂ ಅಂತ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.